ನಮಸ್ಕಾರ. ನಾನು ಪಂಡಿತ್ ಡಾಕ್ಟರ್ ಜೆ ವಿಜಯ್. ಈ ಬಾರಿ ನಾನು ಮಾತನಾಡುತ್ತಿರುವ ವಿಷಯ ಶನಿಯ ಸಾಡೆ ಸಾತಿಯ ಬಗ್ಗೆ. ಈ ತಿಂಗಳ ಕೊನೆಯ ಭಾಗದಲ್ಲಿ ಶನಿ ಗ್ರಹವು ಕುಂಭರಾಶಿಯಿಂದ ಮೀನರಾಶಿಯಿಂದ ಪ್ರವೇಶ ಮಾಡುತ್ತದೆ. ಇದರಿಂದಾಗಿ ಹಲವಾರು ರಾಶಿಗಳಿಗೆ ಅನುಕೂಲವಾಗುತ್ತದೆ, ಹಲವಾರು ರಾಶಿಗೆ ಅನಾನುಕೂಲವಾಗುತ್ತದೆ. ಯಾವ ರಾಶಿಯವರಿಗೆ ಅನುಕೂಲ, ಯಾವ ರಾಶಿಯವರಿಗೆ ಅನಾನುಕೂಲ ಆಗುತ್ತದೆ ನಾನು ಮುಂದೆ ಹೇಳ್ತೇನೆ. ಮೊದಲನೇದಾಗಿ ಸಾಡೆ ಸಾತಿ ಅಂದರೆ ಏನು ತಿಳ್ಕೊಳ್ಳೋಣ. ಒಂದು ಜನ್ಮರಾಶಿಯ 12ನೇ ಮನೆಗೆ ಮತ್ತು ಜನ್ಮರಾಶಿಗೆ ಮತ್ತು 2ನೇ ಮನೆಗೆ ಬಂದಾಗ ಅದನ್ನು ಸಾಡೆ ಸಾತಿಯಿಂದ ಪರಿಗಣನೆ ಮಾಡ್ತೇವೆ. ಶನಿಯ ಸಾಡೆ ಸಾತಿ ಅಂದ ತಕ್ಷಣ, ಶನಿಯ ಸಾಡೆ ಸಾತಿ ಕಾಟ ಅಂದ ತಕ್ಷಣ ಎಲ್ಲ ಜನರು ಭಯ ಬೀಳ್ತಾರೆ. ಕಷ್ಟ ಕಾರ್ಪಣ್ಯಗಳು ಬರ್ತವೆ, ಕಷ್ಟಗಳ ಸರಮಾಲೆಯೇ ಬರ್ತದೆ. ಹೌದು, ಶನಿಯ ಸಾಡೆ ಸಾತಿ ಅಂತ ಹೇಳಿದರೇ ಮನುಷ್ಯನ ಜೀವನದಲ್ಲಿ ಹಲವಾರು ಕಷ್ಟಗಳು, ಹಲವಾರು ರೀತಿಯ ತೊಂದರೆಗಳು ಬರ್ತದೆ. ಆರೋಗ್ಯದ ಏರುಪೇರಾಗುತ್ತದೆ, ಹಣಕಾಸಿನ ಪರಿಸ್ಥಿತಿ ತೊಂದರೆ ಆಗುತ್ತದೆ. ಈ ರೀತಿ ಎಲ್ಲ ತೊಂದರೆಗಳು ಶನಿಯ ಸಾಡೆ ಸಾತಿನಲ್ಲಿ ಬರ್ತದೆ. ಶನಿಯ ಸಾಡೆ ಸಾತಿ ಅಂತ ಹೇಳ್ತಾ ಇದ್ದಂಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅದು ಒಂದು ರೀತಿಯ ಮನುಷ್ಯನ ಜೀವನದಲ್ಲೂ ಅಂಕೆಯಲ್ಲಿ ಇಡುವಂತಹ ಪರಿಸ್ಥಿತಿ ಆಗ್ತದೆ. ಯಾವ ಮನುಷ್ಯನೂ ಅಂಕೆ ಇಲ್ಲದೆ ಜೀವನ ಮಾಡ್ತಾ ಇರ್ತಾನೆ, ಅಂಥ ಜೀವನದಲ್ಲಿ ಶನಿಯ ಸಾಡೆ ಸಾತಿಯು ಒಂದು ಸಂಕೋಲೆಯನ್ನು ತೊಡಿಸಿ ಅವನ ಜೀವನವನ್ನು ಒಂದು ಸಮಸ್ಥಿತಿಗೆ ಬರುವಂಥ ಸ್ಥಿತಿ ಶನಿ ಮಹಾತ್ಮನು ಮಾಡ್ತಾರೆ. ಸೊ ಕಷ್ಟಗಳನ್ನು ಜೀವನದಲ್ಲಿ ತಂದು, ಕಷ್ಟ ಏನೆಂದು ಆ ಮನುಷ್ಯನಿಗೆ ಅರಿವಾಗಿ ತನ್ನ ಜೀವನವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಸಾಡೆ ಸಾತಿ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಕಲಿಸ್ಕೊಡ್ತದೆ. ಸಾಡೆ ಸಾತಿ ಎಂದರೆ ನಾನು ಆವಾಗಲೇ ಹೇಳಿದಂತೆ ಜನ್ಮರಾಶಿಯಿಂದ 12ನೇ ಹಿಂದಿನ ರಾಶಿಗೆ, ಜನ್ಮರಾಶಿಗೆ ಮತ್ತು ಜನ್ಮರಾಶಿಯಿಂದ ಪಕ್ಕದ ರಾಶಿಗೆ, ಮುಂದಿನ ರಾಶಿಗೆ ಬಂದಾಗ ಸಾಡೆ ಸಾತಿಯನ್ನು ಕಷ್ಟವನ್ನು ಅನುಭವಿಸುತ್ತದೆ. ಸಾಡೆ ಸಾತಿ ಸಾಮಾನ್ಯವಾಗಿ ಎಲ್ಲರಿಗೂ 7.5 ವರ್ಷಗಳ ಕಾಲವೂ ಇರೋದಿಲ್ಲ. ಸಾಡೆ ಸಾತಿ ಅಂದರೆ 7.5 ವರ್ಷ ಅಂದರೆ ಎಲ್ಲ ರಾಶಿಯವರು 7.5 ವರ್ಷಗಳ ಕಾಲ ಶನಿ ಮಹತ್ವವನ್ನು ಕಾಡುವುದಿಲ್ಲ. ಕೆಲವರಿಗೆ 2.5 ವರ್ಷ ಕಾಲ ಮಾತ್ರ ಕಾಡ್ತಾರೆ, ಕೆಲವರಿಗೆ 5 ವರ್ಷ ಕಾಲ ಮಾತ್ರ ಕಾಡ್ತಾರೆ, ಕೆಲವರಿಗೆ ಮಾತ್ರ 7.5 ವರ್ಷಗಳ ಕಾಲವೂ ಶನಿ ಮಹಾತ್ಮನು ಕಾಡುತ್ತಾರೆ. ಇದನ್ನು ನಾವು ಯಾವ ರೀತಿ ವಿಮರ್ಶನೆ ಮಾಡಬೇಕು, ಇದನ್ನು ನಾವು ಯಾವ ರೀತಿ ಎತ್ಕೊಳ್ಬೇಕಂದ್ರೆ, ಒಬ್ಬ ಮನುಷ್ಯನ ಜಾತಕದಿಂದ ಅವನ ಜನ್ಮ ದಿನಾಂಕ ಮತ್ತು ಸಮಯವನ್ನು ತೆಗೆದುಕೊಂಡು ಜಾತಕವನ್ನು ನೋಡಿ ಅದರಲ್ಲಿ ನಡೆಯುವಂಥ ದಶಾಭುಕ್ತಿಯಿಂದ ಈ ಶನಿಯ ಗೋಚಾರದ ಪರಿಣಾಮ ಏನಾಗ್ತದೆ ಅಂತ ತಿಳ್ಕೊಳ್ಬೇಕು. ಒಬ್ಬ ಮನುಷ್ಯನ ಜಾತಕದಲ್ಲಿ ಲಗ್ನಾಧಿಪತಿಯ ದಶಾಭುಕ್ತಿಯೋ, ಯೋಗಕಾರಕನ ದಶಾಭುಕ್ತಿಯೋ ಇಲ್ಲ ಯಾವುದನ್ನು ಒಳ್ಳೆಯ ಗ್ರಹದ ದಶಾಭುಕ್ತಿಯೋ ನಡೀತಿದ್ದಾಗ ಈ ಸಾಡೆ ಸಾತಿಯ ಪರಿಣಾಮವು ಅಷ್ಟಾಗಿ ತೊಂದರೆಯನ್ನು ಕೊಡೋದಿಲ್ಲ. ತೊಂದರೆಗಳು ನಮಗೆ ಸ್ವಲ್ಪ ಕಮ್ಮಿ ಇರ್ತದೆ. ಇದನ್ನು ನಾವು ಎರಡನ್ನೂ ವಿಮರ್ಶೆಯನ್ನು ಮಾಡಿ ನಾವು ಒಬ್ಬ ಮನುಷ್ಯನ ಜೀವನದಲ್ಲಿ ಸಾಡೆ ಸಾತಿಯ ಪರಿಣಾಮ ಹೇಗೆ ಬೀರುತ್ತದೆ ಎಂದು ನಾವು ತಿಳಿದುಕೊಳ್ಬೇಕು. ಅದೇ ರೀತಿ ದಶಾಭುಕ್ತಿಯು ಮತ್ತು ಶನಿಯ ಗೋಚಾರ ಯಾವ ರಾಶಿಯ ಮೇಲೆ ಆಗ್ತಿದೆ ಅದನ್ನು ಎರಡನ್ನೂ ತಿಳಿದುಕೊಂಡು ನಾವು ಅದಕ್ಕೆ ತಕ್ಕಂಥ ಪೂಜೆಗಳನ್ನು ಮಾಡಿ ಆ ತೊಂದರೆಗಳಿಂದ ನಾವು ಹೊರಗೆ ಬರುವ ದಾರಿಯನ್ನು ಕಂಡುಕೊಳ್ಬೋದು. ನಾನು ಆಗಲೇ ಹೇಳ್ದಂಗೆ ಜನ್ಮರಾಶಿಯಿಂದ 12ನೇ ಮನೆಗೆ ಮತ್ತು ಜನ್ಮರಾಶಿಗೆ ಮತ್ತು ಮೊದಲನೇ ರಾಶಿಗೆ ಬಂದಾಗ ಸಾಡೆ ಸಾತಿ ಆಗುತ್ತದೆ. ಅದೇ ಥರನೇ ಜನ್ಮರಾಶಿಯಿಂದ ಗೋಚಾರದಲ್ಲಿ 4ನೇ ಮನೆಗೆ ಬಂದಾಗ ಅಥವಾ 8ನೇ ಮನೆಗೆ ಬಂದಾಗ ಮತ್ತು 5ನೇ ಮನೆಗೆ ಬಂದಾಗೂ ಕೂಡ ಹಲವರಿಗೆ ಅರ್ಧಾಷ್ಟಮ ಶನಿ, ಪಂಚಮ ಶನಿ ಮತ್ತು ಅಷ್ಟಮ ಶನಿ ಈ ರೀತಿ ಶನಿಯ ಒಂದು ಪ್ರಭಾವ ಕೂಡ ಕಾಡುತ್ತದೆ. ಈ ರೀತಿಯ ಶನಿಯ ಗೋಚಾರದಲ್ಲಿ ಬಂದಾಗೂ ಕೂಡ ಹಲವರಿಗೆ ಸಾಡೆ ಸಾತಿಯಷ್ಟೇ ತೊಂದರೆಯನ್ನು ಅನುಭವಿಸುವ ಸ್ಥಿತಿ ಇರ್ತದೆ. ಅದನ್ನು ಕೂಡ ನಾವು ಜಾತಕದಲ್ಲಿ ನಡೆಯುವಂಥ ದಶಾಭುಕ್ತಿಯನ್ನು ಜೊತೆಗೆ ನಾವು ಪರಿಶೀಲಿಸಿ ವಿಮರ್ಶೆಯನ್ನು ಮಾಡಿ ನಂತರ ಅದರ ಬಗ್ಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳಬೇಕು. ಮುಂದೆ ನಾನು ಯಾವ ರಾಶಿಯವರಿಗೆ ಸಾಡೆ ಸಾತಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ ನಡೀತೇನೆ ನಾನು ಹೇಳ್ತೇನೆ. ನಮಸ್ಕಾರ.